ಕಂಪ್ಲಿಯಲ್ಲಿ ಕನ್ನಡ ಹಿತರಕ್ಷಕ ಸಂಘದ ಕರ್ನಾಟಕ ರಾಜ್ಯೋತ್ಸವ ಆಚರಣೆ. ಕಂಪ್ಲಿಯ ಶಾರದಾ ಖಾಸಗಿ ಶಾಲೆ ಆವರಣದಲ್ಲಿ ಕನ್ನಡ ಹಿತರಕ್ಷಕ ಸಂಘದ 55ನೇ ವಾರ್ಷಿಕೋತ್ಸವ ಹಾಗೂ ರಾಜ್ಯೋತ್ಸವದ ಕಾರ್ಯಕ್ರಮ ಕಂಪ್ಲಿ ಶಾಸಕರಾದ ಜಿಎನ್ ಗಣೇಶ್ ಜ್ಯೋತಿ ಬೆಳಗಿಸುವ ಮೂಲಕ ಕಾರ್ಯಕ್ರಮವನ್ನು ಉದ್ಘಾಟಿಸಿದ್ದಾರೆ. ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದ ಗಣ್ಯರಿಗೆ, ಕನ್ನಡದಲ್ಲಿ ಅತಿ ಹೆಚ್ಚು ಅಂಕ ಗಳಿಸಿದ ಮಕ್ಕಳಿಗೆ ಸನ್ಮಾನ ಹಾಗೂ ವಿವಿಧ ಶಾಲಾ ಮಕ್ಕಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಉತ್ತಮವಾಗಿ ಜರುಗಿದವು. ಶಾಸಕ ಗಣೇಶ ಮಾತನಾಡುತ್ತಾ, ಕನ್ನಡ ಹಿತರಕ್ಷಕ ಸಂಘ 55 ವರ್ಷಗಳು ಪೂರ್ಣಗೊಂಡಿದ್ದು, ಸಂಘ ಬೆಳೆಸಿಕೊಂಡು ಬಂದದ್ದು ಶ್ಲಾಘನೀಯ ವಿಷಯ ಎಂದು ಬಣ್ಣಿಸಿದ್ದಾರೆ. ಬ್ಯೂರೋ ರಿಪೋರ್ಟ್ ಸಚ್ಚಿದಾನಂದ ಹಿರೇಮಠ್, ಪ್ರಶಾಪವ ಟಿವಿ, ಕಂಪ್ಲಿ. 3 ವರ್ಷಕ್ಕೆ ಸಂಘನೇ ಇರಲ್ಲ. ಹಂಗಾಗಿ ಇವತ್ತು ಎಲ್ಲರೂ ನಿಜವಾಗಿ ಕಂಪ್ಲಿ ಬಗ್ಗೆ ಬಹಳಷ್ಟು ಹಿರಿಯರು ಅಂದ್ರೆ ಮುಖೇಶ್ ಸ್ವಾಮಿ ಇರಲಿ, ನಮ್ಮ ಏಳು ಸ್ವಾಮಿ ಇರಲಿ, ಅದೇ ರೀತಿ ಅಂಬಣ್ಣನವರಿರ್ಲಿ, ಇವಾಗೇನು ಬೂದ್ಗುಂಟಿ ಹುಸೇನ್ ಸಾಬ್ ಅಂತ ಇದು ಒಂದು ಸಂಘ 55 ವರ್ಷ ನಡ್ಕೊಂಡು ಬಂದಿತ್ತಂದ್ರೆ ಆ ಮೆಂಟಾಲಿಟಿ ಕೂಡ ಒಂದೇ ತಂದಿದ್ದಾಗ ಇಷ್ಟು ದೊಡ್ಡ ಮಟ್ಟಕ್ಕೆ ನಾವು ಒಂದು ಸಂಘನ ತಗೊಂಡು ಹೋಗಕ್ಕೆ ಸಾಧ್ಯ. ಹಾಗಾಗಿ ಇವತ್ತು ಅನೇಕ ಜನ ಕನ್ನಡದ ಬಗ್ಗೆ ಬಹಳಷ್ಟು ಕನ್ನಡದ ಬಗ್ಗೆ ಹೆಮ್ಮೆಯಿಂದ ಹೇಳ್ಕೋಬೇಕಾಗ್ತಿತ್ತು. ಯಾಕಂದ್ರೆ ಹಿಂದೆ ನಮಗೇನು ಸ್ವತಂತ್ರ ಪೂರ್ವದಲ್ಲಿ ಸ್ವತಂತ್ರ ಸಿಕ್ಕ ಮೇಲೆ ಕೆಲವೊಂದು ಭಾಗಗಳು ಅಂದ್ರೆ ಬೆಳಗಾಂ ಭಾಗ ಮರಾಠಿಗೆ ಹೋಗಿತ್ತು, ಹೈದರಾಬಾದ್ ಕರ್ನಾಟಕ ಈ ಕಡೆಗೆ ಹೋಗಿತ್ತು, ಹಂಗ ಇಡೀ ಕರ್ನಾಟಕ ಛಿದ್ರ ಛಿದ್ರ ಆಗಿ ಹೋಗ್ಬಿಟ್ಟಿತ್ತು. ಆ ಟೈಮ್ನಲ್ಲಿ ಅವತ್ತೇ